ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ಹೊರಗೆ ತಂದಿದ್ದೆ ಬೆಂಗಳೂರು ಎನ್ಸಿಬಿ. ಇದೀಗ ಎನ್ಸಿಬಿ ಅಧಿಕಾರಿಗಳು ಮತ್ತೊಂದು ಗಾಂಜಾ ರಾಕೆಟ್ ಭೇದಿಸಿದ್ದಾರೆ. ಇದು ಇತಿಹಾಸದಲ್ಲೇ ಎನ್ಸಿಬಿಯ ಅತಿ ದೊಡ್ಡ ಬೇಟೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಿಡ್ನೈಟ್ ಆಪರೇಷನ್. ಎನ್ಸಿಬಿ ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮೆಗಾ ಬೇಟೆ. ನಶೆಯಲ್ಲಿ ಸಿಕ್ಕಿಬಿದ್ದ ನಶೆ ಮಿಕಗಳು. ಇದು ಎನ್ಸಿಬಿ ಇತಿಹಾಸದಲ್ಲೇ ದೊಡ್ಡ ರೇಡ್. ನೋಡೋಕೇನೋ ಯಾವುದೋ ನರ್ಸರಿಯಿಂದ ಗಿಡಗಳನ್ನ ತರ್ತಿದ್ದಾರೆ ಅನ್ಕೋಬೇಕು, ಆದ್ರೆ ಇದರೊಳಗಿನ ಅಸಲಿಯತ್ತೆ ಬೇರೆ ಇದೆ ನೋಡಿ. ಗಿಡಗಳ ಅಡಿಯಲ್ಲಿ ಅದೆಂತದ್ದೋ ವಸ್ತು. ಇದು ಯುವ ಸಮೂಹವನ್ನೇ ಅಮಲಿನಲ್ಲಿ ತೇಲಿಸಬಲ್ಲ ಮಾದಕ ವಸ್ತು. ಗಾಂಜಾವನ್ನ ಹೀಗೂ ಸಾಗಿಸಬಹುದು ಅಂತ ಖತರ್ನಾಕ್ ಕೇಡಿಗಳು ತೋರಿಸ್ಕೊಟ್ಟಿದ್ದಾರೆ. ಬರೋಬ್ಬರಿ 3400 ಕೆಜಿ, 141 ಚೀಲ, 21 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ. ಎನ್ಸಿಬಿಯ ಬೆಂಗಳೂರು ವಲಯದ ಅಧಿಕಾರಿ ಅಮಿತ್ ಗವಾಟೆ ನೇತೃತ್ವದ ಟೀಮ್ ಹೈದರಾಬಾದ್ ರಿಂಗ್ ರಸ್ತೆಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ನರ್ಸರಿಯಿಂದ ತಂದಿದ್ದ ಗಿಡಗಳ ಬುಡದಲ್ಲಿ ಗಾಂಜಾ ಅಡಗಿಸಿ ಮಹಾರಾಷ್ಟ್ರದ ಲಾರಿಯಲ್ಲಿ ಸಾಗಿಸಲಾಗ್ತಿತ್ತು. ಇದನ್ನ ತಡೆದು ಪರಿಶೀಲಿಸಿದಾಗ ಬರೋಬ್ಬರಿ 21 ಕೋಟಿ ಮೌಲ್ಯದ 3400 ಕೆಜಿ ಗಾಂಜಾ 141 ಚೀಲದಲ್ಲಿ ಪತ್ತೆಯಾಗಿದೆ. ಎನ್ಸಿಬಿ ಇತಿಹಾಸದಲ್ಲೇ ಇದು ಬೃಹತ್ ಕಾರ್ಯಾಚರಣೆ. On thorough examination of the truck, it was found that 3,400 kgs of ganja was concealed into the truck. It was concealed into 141 bags and covered with tarpaulin and systematically further covered by various nursery saplings. ಮಹಾರಾಷ್ಟ್ರ ಮೂಲದ ಲಾರಿಯಲ್ಲಿದ್ದ ಶಿಂದೆ, ಕಾಂಬ್ಳೆ, ಜೋಗ್ದಾದ್ ಎಂಬುವರನ್ನ ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆರೋಪಿಗಳು ಗಾಂಜಾವನ್ನ ಮಹಾರಾಷ್ಟ್ರದಿಂದ ಕರ್ನಾಟಕ, ಹೈದರಾಬಾದ್ಗೆ ಸಾಗಾಟ ಮಾಡ್ತಾ ಇದ್ದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬ ಇದನ್ನ ಸಾಗಿಸಲು ಹೇಳಿದಂತೆ. ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾಫ್ಟ್ವೇರ್ ಉದ್ಯೋಗಿಗಳೇ ಮೇನ್ ಟಾರ್ಗೆಟ್ ಅಂತ ಸ್ಫೋಟಕ ರಹಸ್ಯ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಎನ್ಸಿಬಿ ಅಧಿಕಾರಿಗಳು ಮಹಾರಾಷ್ಟ್ರದ ಆ ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಬಗ್ಗೆ ತಲಾಶ್ ಮಾಡ್ತಿದ್ದಾರೆ. The consignment was originated in Andhra-Orissa border area. The syndicate used to distribute this ganja into various colleges, youngsters, etc. by using their elaborate field network. ಸಿಲಿಕಾನ್ ಸಿಟಿಗೆ ಅಷ್ಟದಿಕ್ಕಲ್ಲೂ ಗಾಂಜಾ ಸಪ್ಲೈ ಆಗ್ತಿರೋದು ಮತ್ತೊಮ್ಮೆ ಕಣ್ಣಿಗೆ ಬಿದ್ದಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊರೋನಾ ಕಾಲದಲ್ಲೂ ಸಿಟಿಯಲ್ಲಿ ಕ್ರೈಮ್ ರೇಟ್ ಕಡಿಮೆಯಾಗ್ತಿಲ್ಲ. ಕತ್ತಲಾಗ್ತಿದ್ದಂತೆ ಕಿರಾತಕರು ದರ್ಪ ತೋರುತ್ತಿದ್ದಾರೆ. ಹವಾ ಮೇಂಟೈನ್ ಮಾಡಲು ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಅಮಾಯಕರ ಮೇಲೆ ಎಗರಿ ಬಿದ್ದ ಭೂತಗಳ ಆಟವನ್ನ ನೀವೇ ನೋಡಿ. ಸಮಯ ರಾತ್ರಿ 8 ಗಂಟೆ. ಸ್ಥಳ ಭುವನೇಶ್ವರಿ ನಗರ. ಅದು ರಾತ್ರಿ 8 ಗಂಟೆ ಸಮಯ. ಅಮೃತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಭುವನೇಶ್ವರಿ ನಗರದ ಏರಿಯಾದಲ್ಲಿ ಪುಂಡರು ಪುಂಡಾಟ ಮೆರೆದಿದ್ರು. ಅದ್ಯಾವ ರೀತಿ ಅನ್ನೋದನ್ನ ನೀವೇ ನೋಡಿ. ಇಲ್ಲಿ ನೋಡಿ, ತಮ್ಮ ಪಾಡಿಗೆ ತಾವು ಇಬ್ಬರು ಸ್ನೇಹಿತರು ಕಳೆದ 5-6 ದಿನದ ಹಿಂದೆ ರಾತ್ರಿ 8 ಗಂಟೆ ಸಮಯದಲ್ಲಿ ಭುವನೇಶ್ವರಿ ನಗರದಲ್ಲಿ ಹೋಗ್ತಿದ್ರು. ಆಂಧ್ರ ಮೂಲದ ವಿದ್ಯಾರ್ಥಿ ಅರುಣ್ ರೆಡ್ಡಿ ತನ್ನ ಸ್ನೇಹಿತನ ಜೊತೆ ಊಟ ಮುಗಿಸಿ ಮನೆಗೆ ತೆರಳುತ್ತಿದ್ದ. ಇದೇ ವೇಳೆ ಬಾರ್ನಲ್ಲಿ ಎಣ್ಣೆ ಬಿಟ್ಕೊಂಡು ಟೈಟ್ ಆಗಿ ಹೊರಬಂದ ಸೆಲ್ವಂ ಹಾಗೂ ಧನುಷ್ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು. ದೊಣ್ಣೆ, ರಾಡ್, ವಿಕೆಟ್ಗಳನ್ನ ಹಿಡ್ಕೊಂಡು ಸ್ನೇಹಿತನ ಮೇಲೆ ಹಲ್ಲೆ ಮಾಡಿದ್ರು. ಅಮಾಯಕ ಹುಡುಗರ ಮೇಲೆ ಧನುಷ್ ಗ್ಯಾಂಗ್ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು. ಹೋಟೆಲ್ ಕೆಲಸ, ಆಮೇಲೆ ಕಾಮ್ ಕುಕಿಂಗ್ ಚೈನೀಸ್ ಕುಕಿಂಗ್ बोले था पूरा मालूम नहीं अष्ट टाइम 9 o'clock ड्यूटी फिनिश. ಏರಿಯಾದಲ್ಲಿ ಹವಾ ಮೇಂಟೈನ್ಗಾಗಿ ದಾಳಿ. ಫಿಲ್ಮ್ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿದ ಟೀಮ್. ಅಂದಹಾಗೆ ಸೆಲ್ವಂ ಹಾಗೂ ಧನುಷ್ ಗ್ಯಾಂಗ್ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ.
ಹಲ್ಲೆಗೊಳಗಾದ ಅರುಣ್ ರೆಡ್ಡಿ ಅಮೃತಹಳ್ಳಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರು ಘಟನೆ ನಡೆದ ಸ್ಥಳದಲ್ಲಿ ಸಿಕ್ಕ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಧನುಷ್ ಹಾಗೂ ಸೆಲ್ವಂ ಗ್ಯಾಂಗ್ ಅನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲು ಸೇರಿಸಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿಗರ ಜೀವನಾಡಿಯಾಗಿರೋ ನಮ್ಮ ಮೆಟ್ರೋದಲ್ಲಿ ಕನ್ನಡ ಕಾಣೆಯಾಗಿದೆ. ಕರ್ನಾಟಕದ ನೆಲದಲ್ಲೇ ಮೆಟ್ರೋದಲ್ಲಿ ಕನ್ನಡವನ್ನ ಕನ್ನಡಕ ಹಾಕೊಂಡು ಹುಡುಕಿದ್ರೂ ಸಿಕ್ತಿಲ್ಲ. ಇದಕ್ಕೆ ಸಾಕ್ಷಿ ಇಂದಿನ ಸಮಾರಂಭ. ನಮ್ಮ ಮೆಟ್ರೋ ಬೆಂಗಳೂರಿಗೆ ಬಿಎಂಟಿಸಿ ಹೇಗೋ ಹಾಗೆ ನಮ್ಮ ಮೆಟ್ರೋ ಐಟಿ ಸಿಟಿಯ ಜೀವನಾಡಿ. ಇತ್ತೀಚೆಗಂತೂ ಬಿಎಂಟಿಸಿಗಿಂತ ಒಂದ್ ಕೈ ಹೆಚ್ಚು ಅಂತಾನೆ ಹೇಳಬಹುದು. ಆದ್ರೆ ಈ ಮೆಟ್ರೋ ಜವಾಬ್ದಾರಿ ಹೊತ್ತ ಬಿಎಂಆರ್ಸಿಎಲ್ ಮಾತ್ರ ಕನ್ನಡ ವಿರೋಧಿ ಧೋರಣೆ ಅನುಸರಿಸ್ತಾ ಇದೆ. ಮೆಟ್ರೋ ಉದ್ಘಾಟನೆಯಲ್ಲಿ ಕನ್ನಡ ಕಾಣಿಯಾಗಿದೆ. ಸಿಎಂ ಭಾಗಿಯಾದ ಸಮಾರಂಭದಲ್ಲಿ ಕನ್ನಡಕ್ಕಿಲ್ಲ ಜಾಗ. ಕರ್ನಾಟಕದಲ್ಲಿ ಕನ್ನಡಿಗನೇ ಮೊದಲಿಗ, ಕನ್ನಡಕ್ಕೆ ಅಗ್ರ ಪ್ರಾಶಸ್ತ್ಯ. ಆದರೆ ಬಿಎಂಆರ್ಸಿಎಲ್ ಕನ್ನಡ ವಿರೋಧಿ ಧೋರಣೆಯನ್ನ ಮುಂದುವರೆಸಿದೆ. ಇಂದು ಮೈಸೂರು ರಸ್ತೆಯಿಂದ ಕೆಂಗೇರಿವರೆಗಿನ ಮೆಟ್ರೋ ಮಾರ್ಗ ಉದ್ಘಾಟನೆ ವೇಳೆ ಇದು ಮತ್ತೊಮ್ಮೆ ಸಾಬೀತಾಯಿತು. ಬ್ಯಾನರ್ ತುಂಬಾ ಇಂಗ್ಲಿಷ್ ಅಕ್ಷರಗಳೇ. ಕನ್ನಡಕ ಹಾಕಿ ಹುಡುಕಿದ್ರೂ ಇಲ್ಲೊಂದು ಕನ್ನಡ ಪದದ ಸುಳಿವಿಲ್ಲ. ಇದು ನಮ್ಮ ನಾಡಿನಲ್ಲಿ ಬೆಂಗಳೂರಿನ ಮೆಟ್ರೋದಲ್ಲಿ ಕನ್ನಡ ಬಳಕೆ ಅನುಷ್ಠಾನಕ್ಕೆ ಸಿಕ್ಕ ಮಹಾ ಸಾಕ್ಷಿ. ಮೆಟ್ರೋ ಮಾರ್ಗ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾದ ಉದ್ಘಾಟನಾ ಸಮಾರಂಭದಲ್ಲಿ ಕನ್ನಡ ಕಾಣಿಯಾಗಿತ್ತು. ಏನ್ ಸಾರ್ ಇದೆಲ್ಲ ಅಂತ ಬಿಎಂಆರ್ಸಿಎಲ್ ಎಂಡಿನ ಪ್ರಶ್ನಿಸಿದ್ರೆ ಇನ್ಮುಂದೆ ಹಿಂಗಾಗಲ್ಲ ಬಿಡಿ ಅಂತ ಜಾರ್ಕೊಳ್ತಾರೆ. ಕನ್ನಡ ಬಗ್ಗೆ ಎಲ್ಲ ಜನಕ್ಕೆ ಅಭಿಮಾನ. ಈಗ ನೀವೇನು ಹೇಳಿದಿರ ಇವತ್ತು, ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ಈ ರೀತಿ ಆಗಬಾರ್ದು ಅಂತ ನಾವು ನೋಡ್ಕೊಳ್ತೀವಿ. ಪದೇ ಪದೇ ಕನ್ನಡ ವಿರೋಧಿ ಧೋರಣೆ ಅನುಸರಿಸ್ತಾ ಇರೋ ಬಿಎಂಆರ್ಸಿಎಲ್ ತನ್ನ ತಪ್ಪನ್ನ ತಿದ್ಕೊಳ್ಬೇಕು. ಇಲ್ಲದಿದ್ರೆ ರಾಜ್ಯದಲ್ಲಿ ಆಡಳಿತ ಭಾಷೆಯಾಗಿರೋ ಕನ್ನಡದ ಮೂಲೆ ಗುಂಪು ಸರಿಯಲ್ಲ. ಕೆಂಗೇರಿ ಮಾರ್ಗ ನಾಳೆಯಿಂದ ಮುಕ್ತ. ನಮ್ಮ ಮೆಟ್ರೋಗೆ ಈಗ ದೇಶದಲ್ಲೇ 3ನೇ ಸ್ಥಾನ. ಇನ್ನು ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ನಾಯಂಡಹಳ್ಳಿಯಿಂದ ಕೆಂಗೇರಿವರೆಗೆ 7.5 ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ ಮಾರ್ಗದಲ್ಲಿ ರೈಲು ಸಂಚಾರ ಶುರುವಾಗಿದೆ. ನಾಳೆಯಿಂದ ಪ್ರಯಾಣಿಕರಿಗೆ ಮುಕ್ತವಾಗಲಿದೆ. ಈ ಹೊಸ ಮಾರ್ಗ ಸೇರ್ಪಡೆಯಿಂದಾಗಿ ನೇರಳೆ ಮಾರ್ಗದ ಉದ್ದ 25.5 ಕಿಲೋಮೀಟರ್ ಆಗಿದೆ. ಹಸಿರು ಹಾಗೂ ನೇರಳೆ ಮಾರ್ಗದ ಒಟ್ಟು ವ್ಯಾಪ್ತಿ 55.7 ಕಿಲೋಮೀಟರ್ ವಿಸ್ತರಣೆಯಾಗಿದೆ. ಈ ಮೂಲಕ ದೆಹಲಿ ಹಾಗೂ ಹೈದರಾಬಾದ್ ಬಳಿಕ ನಮ್ಮ ಮೆಟ್ರೋ ಅತಿ ಉದ್ದದ ಮೆಟ್ರೋ ಜಾಲ ಹೊಂದಿದ ಕೀರ್ತಿಗೆ ಪಾತ್ರವಾಗಿದೆ. Today I am very happy to tell you we have already sanctioned 1,13 lakh of such units, way beyond what the demand was, and 55 lakh people have already moved into those homes. ಮುಂದಿನ ದಿನಗಳಲ್ಲಿ ನಮ್ಮ ಮೆಟ್ರೋ ಮತ್ತಷ್ಟು ಮಾರ್ಗದಲ್ಲಿ ಮುನ್ನುಗ್ಗಲಿದೆ ಎಂದು ಸಿಎಂ ಬೆಂಗಳೂರಿಗರಿಗೆ ಸಿಹಿ ಸುದ್ದಿ ಕೊಟ್ಟರು. ನನ್ನ ಆಸೆ ಇದು ರಾಮನಗರವರೆಗೂ ಹೋಗಬೇಕು, ಮಾಗಡಿ ರೋಡ್ ಎಕ್ಸ್ಟೆನ್ಷನ್ ಆಗಬೇಕು ಮತ್ತು ರಾಜನಕುಂಟೆವರೆಗೂ ಕೂಡ ಎಕ್ಸ್ಟೆನ್ಷನ್ ಆಗಬೇಕು. ಇದರ ಬಗ್ಗೆ ಪ್ಲಾನಿಂಗ್ ಅನ್ನು ಪ್ರಾರಂಭ ಮಾಡಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಕೆಂಗೇರಿವರೆಗೆ ಮೆಟ್ರೋ ಮಾರ್ಗದಿಂದ ಮೈಸೂರು ರಸ್ತೆಯ ಟ್ರಾಫಿಕ್ ಸಮಸ್ಯೆಗೆ ಇನ್ಮುಂದೆ ಮುಕ್ತಿ ಸಿಗುವ ನಿರೀಕ್ಷೆ ಇದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಕೆಂಗೇರಿವರೆಗೇನೂ ಮೆಟ್ರೋ ರೈಲು ಮುಕ್ತವಾಗಿದೆ. ಆದ್ರೆ ಆ ದಾರಿ ಹೇಗಿದೆ ಗೊತ್ತಾ? ಈ ಮಾರ್ಗದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಕೆಂಗೇರಿವರೆಗೆ ಮೆಟ್ರೋ ಹೊತ್ತ ಪಿಲ್ಲರ್ಗಳ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಕಾಲು ನಡುಗುತ್ತೆ, ಎದೆ ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ. ನಾಯಂಡಹಳ್ಳಿ ಟು ಕೆಂಗೇರಿ ಮೆಟ್ರೋ ಮಾರ್ಗ ಇನ್ಮುಂದೆ ಈ ಏರಿಯಾ ಸುತ್ತಮುತ್ತಲಿನ ಜನರಿಗೆ ತುಂಬಾ ಹತ್ತಿರ. ಆದ್ರೆ ಈ ಮೆಟ್ರೋ ಮಾರ್ಗ ಎಷ್ಟು ಸೇಫ್? ಕಾಮಗಾರಿ ಸರಿಯಾಗಿ ನಡೆದಿದ್ಯಾ ಅನ್ನೋ ಪ್ರಶ್ನೆ ಇದೀಗ ಶುರುವಾಗ್ತಿದೆ. ಯಾಕಂದ್ರೆ ಮೆಟ್ರೋ ಪಿಲ್ಲರ್ಗಳ ಜಾಗದ ಬಗ್ಗೆಯೇ ಅಧಿಕಾರಿಗಳು ಕಿಂಚಿತ್ತೂ ಆಲೋಚಿಸಿಲ್ಲ. ಕಳೆದೊಂದು ವರ್ಷದಿಂದ ಹಾಳಾದ ವೃಷಭಾವತಿ ತಡೆಗೋಡೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ವೃಷಭಾವತಿ ತಡೆಗೋಡೆ ಕುಸಿದು ವರ್ಷ ಕಳೆಯಿತು. ಇನ್ನು ಕಾಮಗಾರಿಯೇ ಶುರುವಾಗದೇ ಭೀತಿ. ಅದು ಜೂನ್ 26, 2020. ಭಾರೀ ವೃಷಭಾವತಿ ತಡೆಗೋಡೆ ಕುಸಿದು ಹೋಗಿತ್ತು.
ಅಲ್ಲದೆ ರಸ್ತೆಯು ಬಹುತೇಕ ಕುಸಿದಿತ್ತು. ಇನ್ನೂ ಅದರ ಕಾಮಗಾರಿಯೇ ಪೂರ್ಣಗೊಂಡಿಲ್ಲ. ಇದು ಮೆಟ್ರೋ ಪಿಲ್ಲರ್ ಮೇಲೂ ಎಫೆಕ್ಟ್ ಬೀರಲಿದೆ ಎನ್ನಲಾಗ್ತಿದೆ. ಇವತ್ತಿನವರೆಗೂ ಅವು ಸರಿ ಮಾಡ್ತಾನೆ ಇಲ್ಲ. ಸುಮ್ಮನೆ ಬರ್ತಾರೆ, ಹೋಗ್ತಾರೆ, ಏನೇನೋ ಅಲ್ಪ ಸ್ವಲ್ಪ ಮಾಡ್ತಾರೆ, ಅದೇ ಹೋಗ್ಬಿಡ್ತಾರೆ, ಮತ್ತೆ ಬರೋದಿಲ್ಲ. ಇಲ್ಲಿ ನೋಡಿ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಯಾಕಂದ್ರೆ ಒಂದೇ ರೋಡ್ನಲ್ಲಿ ವೆಹಿಕಲ್ಗಳು ಸಾಕಷ್ಟು ಓಡಾಡ್ತವೆ. ಸುಮ್ಮನೆ ಅವತ್ತಿಗೇನೋ ಒಂದು ಸ್ವಲ್ಪ ಮಾಡಿದ್ರು, ಆಮೇಲೆ ಸುಮ್ಮನೆ ಆಗ್ಬಿಟ್ರು. ಇಲ್ಲಿಯವರೆಗೆ ಮೈಸೂರು ರಸ್ತೆಯಿಂದ ಕೆಂಗೇರಿ ಮೆಟ್ರೋ ಸಂಚಾರ ಆರಂಭಗೊಂಡಿರಲಿಲ್ಲ. ಇಂದು ಉದ್ಘಾಟನೆಯಾಗಿ ಕೆಂಗೇರಿವರೆಗೆ ಮೆಟ್ರೋ ಸಂಚಾರ ಶುರುವಾಗಿದೆ. ಮೆಟ್ರೋ ಪಿಲ್ಲರ್ ಜಾಗದಲ್ಲಿ ಆಳವಾದ ತಗ್ಗುಗಳಿದ್ದು ರಸ್ತೆಯೇ ಬಾಯಿ ತೆರೆದಿದೆ. ಇಷ್ಟೆಲ್ಲ ಅಪಾಯ ಕಣ್ಣೆದುರಿಗೆ ಇದ್ರೂ ಕಾಮಗಾರಿ ನಡೆಸದೆ ಬಿಬಿಎಂಪಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಈ ಮಾರ್ಗದಲ್ಲಿನ ಅಪಾಯದ ಬಗ್ಗೆ ಮೊದಲೇ ನ್ಯೂಸ್ 18 ಎಚ್ಚರಿಸಿತ್ತು. ಕಳೆದ ತಿಂಗಳು ಜುಲೈ 27ರಂದು ಪಾಲಿಕೆ ಹೆದ್ದಾರಿ ವಿಭಾಗದ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರನ್ನ ನ್ಯೂಸ್ 18 ಮಾತನಾಡಿಸಿತ್ತು. ನಾಳೆಯಿಂದಲೇ ಕಾಮಗಾರಿ ಶುರು ಅಂದಿದ್ರು. ಆದ್ರೆ 1 ತಿಂಗಳಾದ್ರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕೆಂಗೇರಿದು ಈಗಾಗಲೇ ಕಾಮಗಾರಿಗೆ ಕಾಂಟ್ರಾಕ್ಟರ್ಗೆ LOA ಕೊಟ್ಟಿದ್ದೀವಿ. ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿರೋದು. ಅದು ಸ್ವಲ್ಪ ಅನುದಾನದ ಕೊರತೆ ಇತ್ತು. ಅನುದಾನ ಅಲ್ಲಲ್ಲ ಇವಾಗಿಲ್ಲ. ಬಿಬಿಎಂಪಿ ಅನುದಾನ, ಅದು ಬಿಬಿಎಂಪಿ ಅನುದಾನದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲ, ಬಿಬಿಎಂಪಿ ಅನುದಾನದಲ್ಲೇ ಮಾಡ್ತಾ ಇದ್ದೀವಿ. ಹೌದು, ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿರೋದು, ಮುಂದುವರಿಸ್ತೀವಿ ಅಷ್ಟೇ. ಕೆಂಗೇರಿ ವಿಸ್ತರಣೆ ಮಾರ್ಗದಲ್ಲಿ ಪ್ರತಿನಿತ್ಯ 10 ನಿಮಿಷಕ್ಕೊಂದು ಮೆಟ್ರೋ ಓಡಾಡಲಿದೆ. ಹೀಗಾಗಿ ಮೆಟ್ರೋ ಪಿಲ್ಲರ್ ಮೇಲೆ ಹೆಚ್ಚು ಭಾರ ಬೀಳುವ ಸಂಭವವಿದೆ. ತಡೆಗೋಡೆ, ರಸ್ತೆ ಸವೆತ ಕಂಡ ಪಿಲ್ಲರ್ ಬುಡಗಳ ದುರಸ್ತಿ ಮಾಡದೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ 9ರಿಂದ 12ನೇ ತರಗತಿ ಆರಂಭವಾಗಿದೆ. ಕೋವಿಡ್ ಕಾಲದಲ್ಲೂ ಸರ್ಕಾರ ಹೈಸ್ಕೂಲ್, ಕಾಲೇಜು ಬಾಗಿಲು ತೆರೆದಿದೆ. ಆದರೆ ಪ್ರೈಮರಿ ಶಾಲೆಗಳ ಕಥೆ ಏನು? ಪ್ರೈಮರಿ ಸ್ಕೂಲ್ ಆರಂಭವಾಗೋದು ಯಾವಾಗ ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಸಂಭ್ರಮದಿಂದ ಸಾರ್ವಜನಿಕವಾಗಿ ಗೌರಿ ಗಣೇಶ ಹಬ್ಬ ಮಾಡಬಹುದಾ ಎಂಬ ಪ್ರಶ್ನೆಗೂ ಸರ್ಕಾರ ಉತ್ತರಿಸಲಿದೆ. ಸೆಪ್ಟೆಂಬರ್ 1ರಿಂದಲೇ ಎಲ್ಲ ಕ್ಲಾಸ್ ಓಪನ್. ನಾಳೆ ಟಾಸ್ಕ್ ಫೋರ್ಸ್ ಮೀಟಿಂಗ್, ನಾಳೆಯೇ ಫೈನಲ್. ರಾಜ್ಯದಲ್ಲಿ 3ನೇ ಅಲೆ ಮಧ್ಯೆಯೇ ಈಗಾಗಲೇ 8ರಿಂದ 12ನೇ ಕ್ಲಾಸ್ಗಳು ಆರಂಭವಾಗಿವೆ. ಇದರ ಸಾಧಕ ಬಾಧಕ ನೋಡಿಕೊಂಡು ಇದೀಗ ಸೆಪ್ಟೆಂಬರ್ 1ರಿಂದಲೇ 1ರಿಂದ 8ನೇ ತರಗತಿ ಶಾಲೆ ತೆರೆಯಲು ತೀರ್ಮಾನ ಮಾಡೋ ಸಾಧ್ಯತೆಗಳಿವೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಭೆ ನಡೆಯಲಿದ್ದು ನಾಳೆಗೆ ಫೈನಲ್ ಆಗಲಿದೆ. ನಾಳೆ ಸಂಜೆ 4 ಗಂಟೆಗೆ ನಡೆಯೋ ಸಭೆಯಲ್ಲಿ ಎಲ್ಲವೂ ಫೈನಲ್ ಆಗಲಿದೆ. ಕೊರೋನಾ ಆತಂಕದ ನಡುವೆಯೇ ಇದೀಗ ಹೈಸ್ಕೂಲ್, PU ಕಾಲೇಜ್ ಓಪನ್ ಆಗಿದೆ. 1ನೇ ಹಂತದಲ್ಲಿ 9ರಿಂದ 12ನೇ ಕ್ಲಾಸ್ ಈಗಾಗಲೇ ಓಪನ್ ಆಗಿದೆ. 2ನೇ ಹಂತದಲ್ಲಿ 6ರಿಂದ 8ನೇ ಕ್ಲಾಸ್ ಓಪನ್ ಮಾಡೋ ಸಾಧ್ಯತೆಗಳಿವೆ. ಈ ಬಗ್ಗೆಯೇ ನಾಳೆಯ ಸಭೆಯಲ್ಲಿ ಫೈನಲ್ ಆಗಲಿದೆ. ಹಾಗೆಯೇ 3ನೇ ಹಂತದಲ್ಲಿ 1ರಿಂದ 5ನೇ ಕ್ಲಾಸ್ ಕೂಡ ಓಪನ್ ಮಾಡೋ ಬಗ್ಗೆ ಸರ್ಕಾರದ ಮೇಲೆ ಖಾಸಗಿ ಶಾಲೆಗಳ ಒಕ್ಕೂಟ ಒತ್ತಡ ಹೇರಿದೆ. ಹೀಗಾಗಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ 6ರಿಂದ 8ನೇ ತರಗತಿ ಓಪನ್ ಮಾಡೋ ಬಗ್ಗೆ ಶಿಕ್ಷಣ ಇಲಾಖೆಯ ಉನ್ನತ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ನಾಳಿನ ಸಭೆಯಲ್ಲಿ 2ನೇ ಹಂತದ ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆಗಳಿವೆ. ತಾರೀಕಿಂದ ನಾವು CM ಘೋಷಣೆ ಮಾಡಿದ ಮೇಲೆ 5 ಬಾರ್ಡರ್ ಜಿಲ್ಲೆಗಳು ಬಿಟ್ಟರೆ ಇನ್ನೆಲ್ಲ ಜಿಲ್ಲೆಗಳಲ್ಲೂ ಶಾಲೆಯನ್ನು ಪ್ರಾರಂಭಿಸಿದ್ವಿ. ಪೋಷಕರು ಮತ್ತು ಮಕ್ಕಳ ಉತ್ಸಾಹ ತುಂಬ ಚೆನ್ನಾಗಿತ್ತು. ನಾನು ಭೇಟಿ ಮಾಡಿದಂಥ ಎಲ್ಲ ಮಕ್ಕಳ ಅಭಿಪ್ರಾಯ ಒಂದೇ ಇತ್ತು, ಶಾಲೆಯನ್ನು ಪೂರ್ಣವಾಗಿ ತೆಗೀರಿ ಅನ್ನುವಂಥ ಅಪೇಕ್ಷೆ ಅವರಲ್ಲೂ ಇತ್ತು. ಅಭಿಪ್ರಾಯಗಳ ಆದ ನಂತರ ಮುಖ್ಯಮಂತ್ರಿಗಳು ಅಂತ ತಗೊಳ್ಳುವಂಥ ನಿರ್ಣಯಕ್ಕೆ ಶಿಕ್ಷಣ ಇಲಾಖೆ ಬದ್ಧವಾಗಿದೆ. ಗೌರಿ ಗಣೇಶ ಹಬ್ಬಕ್ಕೆ ಈ ಬಾರಿಯೂ ಅಂಕುಶ. ಗೌರಿ ಗಣೇಶ ಹಬ್ಬಕ್ಕೂ ನಾಳೆಯೇ ಹೊಸ ಮಾರ್ಗಸೂಚಿ.
ಕೇರಳದಲ್ಲಿ ಓಣಂ ಬಳಿಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಸೋಂಕು. ಹೀಗಾಗಿ ಹಬ್ಬಗಳ ಸಂದರ್ಭದಲ್ಲಿ ಎಚ್ಚರ ವಹಿಸಲು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಇದರಿಂದ ಎಚ್ಚೆತ್ತಿರೋ ರಾಜ್ಯ ಸರ್ಕಾರ ಗೌರಿ ಗಣೇಶ ಹಬ್ಬಕ್ಕೆ ಹೊಸ ಮಾರ್ಗಸೂಚಿಗೆ ಚಿಂತನೆ ನಡೆಸಿದೆ. ನಾಳೆ ತಜ್ಞರ ಜೊತೆ ಸಭೆ ನಡೆಯಲಿದ್ದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧ ಹಾಕೋ ಸಾಧ್ಯತೆಗಳೇ ಹೆಚ್ಚು. ಹಬ್ಬಗಳ ವೇಳೆ ಎಚ್ಚರ ವಹಿಸಲು ಕೇಂದ್ರ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಗಣೇಶೋತ್ಸವಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ ಎಂಬ ಕುತೂಹಲ ಮೂಡಿದೆ. ಸಾರ್ವಜನಿಕ ಗಣೇಶೋತ್ಸವ ತಡೆಗೆ ತಜ್ಞರು ಸಲಹೆ ನೀಡಿದ್ದಾರೆ. ಉತ್ಸವದಿಂದ ಸೋಂಕು ಹೆಚ್ಚಳಕ್ಕೆ ಕಾರಣ ಆಗುವ ಆತಂಕ ತಜ್ಞರದ್ದು. ಆದರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ವಿಎಚ್ಪಿ ಒತ್ತಾಯ ಮಾಡ್ತಿದೆ. ಆದರೂ ಮೂರನೇ ಅಲೆ ಭೀತಿಯಿಂದ ಬ್ರೇಕ್ ಬೀಳೋದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.